ಒಳಗೆ ಇನ್ನೂ ಬಹಳ ಕೆಲಸ ಐತಿ ಮಾಡುದು. ಇವತ್ತು ನನ್ನ ಮುದ್ದಿನ ಮಗ ಬರಕತ್ತಾನ. ಅವ ಬರ್ದ ಒಳಗೆ ತುಪ್ಪದ ಹೋಳಿಗೆ ಮಾಡಿಡ್ಬೇಕು. ಅದು ಅಲ್ಲ ನಿಮ್ಮಪ್ಪ ಹೇಳ್ಯಾನ, ಅದೇನೋ ಹೊಲದಾಗ ಕಳಿ ಭಾಳ ಬೆಳೆದೈತೆ ಅಂತ ಕೆತ್ತಾಕ ನೀನು ಕಳ್ಸ ಅಂತ. ಆಯ್ತವಾ, ನೀವು ಹೇಳಿದ ಕೆಲಸ ನಾನೆಲ್ಲ ಮಾಡ್ತೀನಿ. ಆದ್ರೆ ಅಣ್ಣ ತುಂಬಾ ಹಸ್ದಾನ, ಅದಕ್ಕೆ ಅವನಿಗೆ ಏನಾದ್ರೂ ಊಟ ತೆಗೆದುಕೊಂಡು ಹೋಗ್ತೀನಿ. ಅಲ್ಲ ನಿನ್ನೆ ನೀವು ಅಪ್ಪನವ್ರು ತುಂಬಾ ಜಗಳ ಮಾಡ್ತಾ ಇದ್ರಲ್ಲ, ನಾನು ಅಣ್ಣ ಊಟ ಮಾಡದೆ ಹಾಗೆ ಬಂದೀನಿ. ಅಣ್ಣ ಈಗ ಹೊಲಕ್ಕೆ ಹೋಗಿದ್ದಾರೆ. ಅವನಿಗೆ ಏನಾದ್ರೂ ಊಟ ತೆಗೆದುಕೊಂಡು ಹೋಗಿ ಅವನಿಗೆ ಕೊಟ್ಟು ಬಂದು ನಂತರ ಮನೆ ಕೆಲಸ ಮಾಡ್ತೀನಿ. ನಿಮ್ಮ ಮನೆಗೆ ಊಟ ಕೊಡಕ್ ಹೋಗ್ಯೇನ? ಬಾಯ್ಲಿ ಮಗವ. ಅಲ್ಲ ಊಟಕ್ಕೆ ತಗೊಂಡು ಹೋಗ್ತೀನಿ ಅಂತ ಅದ ದಾರ್ಯಾಗ ಯಾವನಾರ ನೋಡ್ಕೊಂಡು ಏನ ಮತ್ತ ನೀನು ಬಿಟ್ರ ಮತ್ತ ಅಲ್ಲ ಅಲ್ಲ ಮತ್ತ ಅವೇನ ಸಣ್ಣ ಮಗ ಏನ ಹೊಟ್ಟೆ ತಿನ್ಬೇಕಂದ್ರೆ ಗೊತ್ತಾಗಲ್ಲ ಅವಂಗ. ಬರ್ತಾನವ ಎಲ್ಲಿ ಹೋಗೋದಿಲ್ಲ. ನೀನು ಮನೆಯನ್ನ ನೋಡ್ಕೊ. ನೀನು ಊಟ ಕೊಡದಿದ್ರು ಚಿಂತೆ ಇಲ್ಲ, ಆದ್ರೆ ಈ ರೀತಿ ಚಿಂತೆ ಮಾತ್ರ ಕೊಡ್ಬೇಡ. ನೋಡು, ನೀನೇನೇ ಅಪವಾದ ಕೊಟ್ರು ನಾನು ಸಹಿಸ್ಕೋತೀನಿ, ಆದ್ರೆ ಈಗ ಮಾತ್ರ ಮಾತಾಡ್ಬೇಡ. ನೀನು ಕಾಲು ಹಿಡಿದು ಬೇಡ್ಕೋತೀನಿ. ಏನು ಶಾಣೆಕಿದೆ ನೀನು? ಅಲ್ಲ ಎಷ್ಟು ಚಂದ ಕಣ್ಣಿನ ಬರ್ತಾವ ಕಣ್ಣಾಗ. ನಾನು ನಿನ್ನ ವಯಸ್ಸು ದಾಟೆ ಬಂದಿನಿ, ನನ್ನ ಮುಂದೆ ಮಾಡಬೇಡ ನೀನು ನಾಟಕ. ಅಬ್ಬ ಅವನನ್ನು ಕಳೆದುಕೊಂಡ್ರೆ ನಾನು ನೀನೇ ನಮ್ಗೆ ತಾಯಿಗೆ ಬಂದಿರುವೆ, ಆದ್ರೆ ಈ ರೀತಿ ಮಾತುಗಳನ್ನು ಮಾತನಾಡಬೇಡ. ಅಲ್ಲ, ನನ್ನ ಅಪ್ಪನಿಗೆ ನೀನು ಹೆಂಡತಿಯಾಗಿ ಮನೆಗೆ ಬಂದಿರುವೆ. ನಿನ್ನ ಮಗನಿಗೆ ಮಾತ್ರ ನೀನು ತಾಯಿ ಆಗ್ಬೇಡ, ನಮಗೂ ತಾಯಿ ಆಗು. ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಬಂದ್ರೆ ಈ ಊರ ಜನರೆಲ್ಲ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನನ್ನ ತಂದೆ ಬಗ್ಗೆ ಅಪಕೀರ್ತಿ ಮಾತನಾಡ್ತಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡಿಕೊಡ್ತೀನಿ, ಆ ರೀತಿ ಮಾತಾಡ್ಬೇಡಿ. ಹೌದಾ ಗಯ್ಯಾಳಿ? ನನ್ನ ಬಗ್ಗೆ ಮಾತಾಡ್ತಾರನ? ನೀವು ಭಾಳ ಸುದ್ದೋರ ನಾವ್ ಬಗ್ಗೆ ಕೆಟ್ಟಕ್ಕಿದ್ದೀನಿ ಅಂತ ಮಾತಾಡ್ತಾರೇನ? ಮಾತಾಡ್ಲದೇನು ಮಾತಾಡ್ತಾರೆ? ನಿಮ್ಮ ಅಪ್ಪನ ಸುದ್ದೋಳವ ಈ ಮನೆಗೆ ತಗ ನಾನು ತುರ್ಕ್ಯಾನ, ಅದು ಹೋಗಿ ಹೋಗಿ ನಿಮ್ಮ ಕೈಯಾಗ. ನನ್ನ ಹಣೆ ಬರ ಭಾಳ ಮಾತಾಡ್ಬೇಡ. ಒಳಗೋಗಿ ಹೋಳಿಗೆ ಮಾಡ. ನನ್ನ ಮಗು ಬರೋ ಟೈಮ್ ಆಗೈತಿ. ಕೆಲಸ ಮಾಡ್ತೀವ ಏನಂತ ಮಾಡ್ತೀವ? ಹೌದಮ್ಮ, ಬಸ್ ಸ್ಟ್ಯಾಂಡಿನಲ್ಲಿ ನನ್ನ ಫ್ರೆಂಡ್ ಇದ್ದ. ಅವನು ಇಲ್ಲಿ ತನಕ ತಂದಿಟ್ಟು ಹೋದ. ಹಾ ಅಕ್ಕ, ಆರಾಮಿದೆಯಾ? ನಾನು ಆರಾಮಿದ್ದೀನಪ್ಪ, ನೀನ್ ಚೆನ್ನಾಗಿದ್ದೀಯಾ? ಅಕ್ಕ, ನಾನು ಕಲೀಲಿಕ್ಕೆ ಅಂತ ಹೋಗಿದ್ನಲ್ಲ, ಚೆನ್ನಾಗೇ ಇದ್ದೀನಿ. ಆದರೆ ದಿನಕ್ಕೆ ದಿನಕ್ಕೆ ನಿನ್ನ ವ್ಯವಸ್ಥೆ ಈ ರೀತಿ ಆಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ. ನನ್ನ ಮಗನ ಬರೋದೀಗ ಬಂದು ಎಷ್ಟು ಕಾಳಜಿ, ಅಕ್ಕನ ಮ್ಯಾಲ ಎಷ್ಟು ಪ್ರೀತಿ. ವಯವ ನನ್ನ ಕಂದ ಇಲ್ಲಿರ್ತಾನೆ ಅವ ದೇವ್ರಂತಕಿ. ನಾನು ನೋಡುವಲ್ಲ, ಅಕ್ಕಿನ ನೋಡ್ತಾನೆ ಇವ. ಮಗ ಇವ. ಅಕ್ಕಿಗೆ ಏನಾಗೈತು? ಅಕ್ಕಿ ಆರಾಮಾಗಿ ಅದಾಳ. ಏನು ಮುಖ ನೋಡಕತ್ತಿ? ನನ್ನ ಮಗ ಬಂದನ, ತುಪ್ಪ ಹಚ್ಚಿ ಬಿಸಿ ಬಿಸಿಯಾಗಿ ಹೋಳಿಗೆ ಮಾಡ, ಹೊಟ್ಟು ತುಂಬ ಊಟ ಮಾಡ್ಬೇಕು ನಾವು. ಆಯ್ತವ, ಮಾಡ್ತೀನಿ. ಹೋಗಿ ಮಾಡಿದ್ರ ಜೊತೆಗೆ ಅಣ್ಣನಿಗೆ ಸ್ವಲ್ಪ ತೆಗೆದುಕೊಂಡು ಹೋಗ್ತೀನಿ. ಅಯ್ಯೋ ಮತ್ತ ಅಣ್ಣನಂತ ಅಲ್ಲಿಗೆ ಅಣ್ಣದ ಬಿಡ ಕಸಬರಿಗೆ ತೂ ಕೈಯಾಗ ತಗೋದನ ಕಸಬರಿಗೆ. ಆಯ್ತವ, ನೀನ್ ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸ್ತೀನಿ. ಆದ್ರೆ ಅಣ್ಣನಿಗೆ ಸ್ವಲ್ಪ ಊಟ ತೆಗೆದುಕೊಂಡು ಹೋಗ್ತೀನವ್ವ. ಮೀನಾಕ್ಷಿ, ಹೇಳಕತ್ತನೆ ಕೆಲಸಂಗಿಲ್ಲ ನಿನಗೆ. ನಿಮ್ಮ ಮಣ್ಣಿಗೆ ಊಟ ಬೇಕು ಅಂದ್ರೆ ಒಯ್ಯುವಂತೆ ನಾ ಬುತ್ತಿ ಕಟ್ಟಿ ಕೊಡ್ತೇನೆ. ಮೊದಲೇ ನನ್ನ ಮಗ ಮುಂಜಾನೆಯಿಂದ ಬಸ್ ಹತ್ತಿ ಈಗ ಬಂದು ಹೇಳನವ. ಪಾಪ ಯಾವಾಗ ಊಟ ಮಾಡಿದ್ದು ಏನೋ. ಒಂದಲ್ಲ 10 ಬಿಸಿ ಬಿಸಿ ಹೋಳಿಗೆ ಮಾಡ, ಹೊಟ್ಟೆ ಹಸದಾವ. ನಾನು ನನ್ನ ಮಗ ಎದರ ಬದ್ರ ಕುಂತು ಊಟ ಮಾಡ್ತೀವಿ. ಹೋಗ ಅಮ್ಮ, ಆಯ್ತವ, ನಾನು ನಮ್ಮ ದೋಸ್ತನ ಮನೆಯಲ್ಲಿ ಊಟ ಮಾಡಿಕೊಂಡ ಬಂದಿದ್ದೀನಿ ಬೇ. ಅಯ್ಯವ್ವ, ಏನ್ ಊಟನ? ಅದೇಂತ ಹೋಟೆಲ್ ಊಟ? ಅದೇನ್ ರುಚಿ ಇರ್ತೈತೆ ತಮ್ಮ? ಮನೆಯಾಗಿನ ನೋಡು, ನನ್ನ ಕೈಯಾಗ ಮಾಡಿದ್ದ ರುಚಿನೇ ಬೇರೆ. ಏನಪ್ಪ ಸತ್ಯ,
ಏನು ತಲೆ ತುಂಬಿಸಿ ನಿನ್ನ ಹಾಳು ಮಾಡಕತ್ತಾಳ ಈ ನಿನ್ನ ತಾಯಿ. ಬಾರೋ ನನ್ನ ಗಂಡ, ಸರಿ ನನ್ನ ಗಂಡ ಏನಂದ್ರೆ ನನ್ನ ಮಗನ ತಲೆ ತುಂಬಿಸಿ ನಾ ಹಾಳು ಮಾಡ್ತಾನೆ, ನಿಮ್ಮ ಗಂಡ ಹೆಂಗಾರ ಕಾಣ್ತಿರ್ಬೇಕಂತ. ನೋಡು ಸತ್ಯ, ಅಣ್ಣ ತಮ್ಮರದಲ್ಲಿ ಬೆಳಕು ಹುಟ್ಟಿಸಿ ನ್ಯಾಯ ಹಚ್ಚುವಳು ಈ ಹೆಣ್ಣು. ಅದಕ್ಕಾಗಿ ಹಿರಿಯರು ಹೇಳುತ್ತಾರೆ, ಹೆಣ್ಣು ಬೆಳೆಸಿದ ಮರ ಜಾಲಿಯ ಮರ ಇದ್ದಂತೆ, ತಂದೆ ಬೆಳೆಸಿದ ಮರ ಆಲದ ಮರ ಇದ್ದಂತೆ. ನೀನು ವಿದ್ಯಾವಂತ, ಗುಣವಂತ, ಅದರಲ್ಲಿ ಸಕಲ ಬಲ್ಲವನು. ನೋಡು, ನೀನು ನಿನ್ನ ತಾಯಿ ಅಂತಾಗುವೆಯಾ ಅಥವಾ ನನ್ನ ಮುಂದೆ ನನ್ನ ಮಗ ಹೇಳ್ಕೊಡಕತ್ತೀರಿ ನೀವು ಏನ್ರಿ? ಅವ ನೀವು ಹೇಳ್ದಂಗೆ ಕೇಳಲ್ಲವ. ನನ್ನ ಮಗ ಬಾಹುಬಲಿ ರಾಜ ಹುಲಿ, ಅವನ ಮಗ ನಾ ಹೇಳ್ದಂಗ ಕೇಳ್ತಾನೆ. ಯಾಕ ಮಗನೇ? ಈ ಭೂಮಿಯ ಮೇಲೆ ಕೆಟ್ಟ ತಂದೆ ಇರಬಹುದು, ಕೆಟ್ಟ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಇರಬಹುದು, ಆದರೆ ಕೆಟ್ಟ ತಾಯಿ ಇಲ್ಲವೆಂದು ಓದಿದ್ದು ನೆನಪಮ್ಮ ನನಗೆ. ಸತ್ಯ, ನೀನಾದರೂ ನನ್ನ ಅನಾಥ ಮಕ್ಕಳಿಗೆ ಆಸರೆಯಾಗುತ್ತಾನೆಂದು ಕನಸು ಕಂಡ ನನ್ನ ಕನಸು ಕನಗು ನುಚ್ಚು ನೂರಾಗಿದೆ. ಅವರಂಗ ದರಿದ್ರ ಮುಖದ ಮಾವ ನನ್ನ ಮಗ. ನನ್ನ ಮಗ ಬಹಳ ಶಾಣೆ ಅದಾನ, ಅಷ್ಟೇ ಅಲ್ಲ ಸಾಕಷ್ಟು ಶಾಲೆ ಕಲ್ತವ ಅದಾನ. ಹಿಂದಿನ ನಾಳೆ ದೊಡ್ಡ ನೌಕರಿ ತಗೋತಾನೆ. ಯಾಕಂದ್ರೆ ಕಂದ ಏ ಮೀನಾಕ್ಷಿ, ಆತನ ಅಡಿಗೆ ಬಾ, ಜಲ್ದಿ ಬಾ, ತಗೊಂಡ್ ಬಾ, ಹೊಟ್ಟೆ ಹಸ್ನವ. ಅವ್ವ, ನೀನು ಹೇಳಿದೆಲ್ಲ ಅಡಿಗೆ ಮಾಡೀನಿ ಅವನ. ಮಾಡಿದ್ಯ? ಬಾ, ಚಲೋ ಆತ ಬಿಡು. ಹಾಗಾದ್ರೆ ತಗೊಂಡು ಇಲ್ಲೇ ಬರ್ತೀನಿ, ಬೇಡ ಅಲ್ಲೇ ಒಳಗೆ ಇಡು, ಅಲ್ಲೇ ಊಟ ಮಾಡ್ತೀನಿ ನಾನು ನನ್ನ ಮಗ. ಅಮ್ಮ, ನಾನು ಬಹಳ ದಿನದ ನಂತರ ಮನೆಗೆ ಬಂದಿದ್ದೀನಿ. ಇದೇ ಸಂತೋಷದಲ್ಲಿ ಈ ನಿನ್ನ ಮಗಳನ್ನು ಖುಷಿಪಡಿಸಬಹುದ ಸಂತೋಷವಾದ ಗಿಂಪಾದ ಗೀತೆ ಆಡಮ್ಮ. ಗೀತೆ ಆಡ್ಬೇಕು, ಆಮೇಲೆ ಬಿಡಪ್ಪ. ಹಾ, ಮೊದಲೊಂದು ಗೀತೆ